ಬಾರದ ಪಿಂಚಣಿ. ಯೋಜನೆ ಬಗ್ಗೆ ಜನರಿಗೆ ಮಾಹಿತಿಯೇ ಇಲ್ಲ. ಅಸಂಘಟಿತ ವಲಯದ ಕಾರ್ಮಿಕರು ಸಹ ಸ್ವಾಭಿಮಾನಿ ಜೀವನ ನಡೆಸಬೇಕೆಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಎಂಬ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯ ಅಡಿಯಲ್ಲಿ 60 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ತಿಂಗಳಿಗೆ 3,000ದಂತೆ ಪಿಂಚಣಿ ನೀಡಲಾಗ್ತಾ ಇತ್ತು. ಆದರೆ ಕಳೆದ 6-7 ತಿಂಗಳುಗಳಿಂದ ಈ ಯೋಜನೆಯ ಹಣವೇ ಬರ್ತಾ ಇಲ್ಲ. ಹೀಗಾಗಿ ಕಾರ್ಮಿಕರು ಕಂಗಾಲಾಗಿದ್ದಾರೆ. ಹೌದು, ಶಿರಾನಗರದ ಹಲವು ಕಾರ್ಮಿಕರು ಈ ಯೋಜನೆಯಡಿ ಪಿಂಚಣಿಯನ್ನ ಪಡಿತಾ ಇದ್ರು. ಆದರೆ ಕಳೆದ 4-5 ತಿಂಗಳುಗಳಿಂದ ಇವರಿಗೆ ಪಿಂಚಣಿಯ ಹಣವೇ ಪಾವತಿಯಾಗ್ತಾ ಇದ್ದಂತೆ. ತಿಂಗಳಿಗೆ 3,000 ರೂಪಾಯಿ ಬರ್ತಾ ಇರೋದ್ರಿಂದ ಇದನ್ನ ನಂಬಿ ಹೇಗೂ ಜೀವನ ಸಾಗಿಸ್ತಾ ಇದ್ದ ಬಡ ಕಾರ್ಮಿಕರು ಇದೀಗ ಹಣ ಬಾರದೆ ಇರೋದ್ರಿಂದ ತೊಂದರೆ ಅನುಭವಿಸುವಂತಾಗಿದ್ದು, ಪ್ರಜಾಶಕ್ತಿ ತಂಡದೊಂದಿಗೆ ತಮ್ಮ ಅಳಲನ್ನ ತೋರಿಸಿದ್ದಾರೆ. ಬಡತನದಿಂದ ಬಳಲ್ತಾ ಇರುವ ಕಾರ್ಮಿಕರು ತಮ್ಮ ಸಣ್ಣ ಪುಟ್ಟ ಖರ್ಚುಗಳಿಗೆ, ಔಷಧಿಗಳ ಖರ್ಚಿಗೆ ಇದೇ ಹಣವನ್ನ ನಂಬಿಕೊಂಡಿದ್ರು. ಆದ್ರೆ ಇದೀಗ ಈ ಪಿಂಚಣಿ ಹಣ ಬರುವುದೇ ನಿಂತು ಹೋಗಿದೆ. ಯುಗಾದಿ ಹಬ್ಬಕ್ಕೆ ಒಂದೇ ಸಲ ಹಣ ಬರಬಹುದೆಂಬ ನಿರೀಕ್ಷೆಯಲ್ಲಿ, ಆದ್ರೆ ಯುಗಾದಿ ಕಳೆದ್ರೂ ಹಣ ಬಾರದೆ ಇರೋದ್ರಿಂದ ನಿರಾಶರಾಗಿದ್ದಾರೆ. ಈ ಯೋಜನೆ ಬಗ್ಗೆ ಜನರಿಗೆ ಮಾಹಿತಿಯೂ ಇಲ್ಲ, ಹಣವೂ ಬರ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಮುಖ್ಯ ಕಾರಣವಾಗಿದೆ ಅಂತ ಕಾರ್ಮಿಕರು ಆರೋಪಿಸುತ್ತಿದ್ದಾರೆ. ಕಾರ್ಮಿಕರಲ್ಲಿ ನಿವೃತ್ತಿ ಆಗಿದ್ದೇವೆ. ಪೆನ್ಷನ್ ಕೊಡೋರು ಈ ನಡುವೆ ಯಾಕೋ ಬರ್ತಾ ಇಲ್ಲ. ಅದು ದಯವಿಟ್ಟು ನೀವು ಸರ್ಕಾರದಿಂದ ನಮಗೆ ಸಹಾಯ ಮಾಡಬೇಕು. ಮತ್ತೊಂದು ಕೇಳ್ಕೊಂಬಂದೇನೆಂದರೆ, ಭಾಳ ವರ್ಷದಿಂದ ನಮಗೆ ಕೊಡ್ತಾಯಿದ್ರು, ಈಗ ಬರ್ತಾ ಇಲ್ಲ. ನಾವು 4 ತಿಂಗಳಿಂದ ಪೆನ್ಷನ್ ಬರ್ತಾ ಇಲ್ಲ. ಸಮಯ ಇದನ್ನೇನಾದರೂ ಮಾಡಿ ನೀವು ಗಮನಕ್ಕೆ ತರಬೇಕು. ಬರ್ತೈತೆ 10ನೇ ತಾರೀಕು ಬರ್ತೈತೆ, 15ಕ್ಕೆ ಬರ್ತೈತೆ, 20ಕ್ಕೆ ಬರ್ತೈತೆ ಅಂತ ಹೇಳ್ತಲೇ ಇರ್ತಾರೆ. ನಾವು ಅದನ್ನೇ ನಂಬ್ಕೊಂಡು ಇದ್ದೀವಿ. ಎಷ್ಟು ಕೊಡ್ತಾ ಇದ್ರು? 3,000 ಕೊಡೋರು. 60 ವರ್ಷ ತುಂಬಿರೋರು. ಏನು ಕೆಲಸ ಮಾಡ್ತೀರಿ? ನಾವು ಗಾರೆ ಕೆಲಸ ಮಾಡ್ತೀವಿ. ನಾವು ಕಾರ್ಪೆಂಟ್ರ್ ಕೆಲಸ ಮಾಡ್ತೀವಿ. ಇದು ಕೊಟ್ಟಿಲ್ಲ 4-5 ತಿಂಗಳಿಂದ. 4 ತಿಂಗಳಿಂದಲೂ ಕೊಟ್ಟಿಲ್ಲ. ಸಮಯ ಕೇಳಿರೋ ಆಫೀಸ್ನಾಗೆ ಈ ತಿಂಗ್ಳಾಗ ಬರ್ತೈತೆ, ಮುಂದಿನ ತಿಂಗಳು ಬರ್ತೈತೆ ಅಂತ ಬರೀ ಇದನ್ನೇ ಹೇಳ್ತಾರೆ. ಯಾವಾಗ ಹೋಗಿ ಕೇಳಿರು ಏನಾದರೂ ಮಾಡಿ ಸಮಯ ನೀವು ಉತ್ತೇಜನ ಮಾಡ್ಬೇಕು. ಸಮಯ ಬಡವರು ನಾವು ಕೂಲಿ ಮಾಡ್ಕೊಂಡು ಬರೋ. ಏನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಪಿಂಚಣಿ ಹಣವನ್ನೇ ನಂಬಿಕೊಂಡಿರುವ ಬಡ ಕಾರ್ಮಿಕರ ಸಮಸ್ಯೆಗೆ ಮುಕ್ತಿ ದೊರಕಿಸಿಕೊಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.